ಅವಳನ್ನ ಇಂಡೋನೇಷ್ಯಾ ಟ್ರಿಪ್ ಕಳಿಸ್ದೆ. ಆಮೇಲೆ ಯಾವುದದು ಪುರಿ ಜಗನ್ನಾಥ್, ನೇಪಾಳ, ಆಮೇಲೆ ಹಿಂಗೆ ಕಟ್ರಪ್ಪ ಹಿಂದಿ ಗುಜರಾತ್ ಟ್ರಿಪ್ಪು. ಈಗ ಅವಳು ಈಗ ಒಂದು 10 ಡೇಸ್ಗೋಸ್ಕರ ಕೇಳಿದ್ಲು, ಅದು ಜ್ಯೋತಿರ್ಲಿಂಗ ದರ್ಶನಕ್ಕೆ. ನಾನು 9 ಡೇಸು ಬೇಡ, ಮಗನಿಗೆ ಎಕ್ಸಾಮ್ ಇದೆ, ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ ಇನೋವಾ ಮಾಡ್ಕೊಂಡು, ನಾನು ನೀನು 3 ಜನ ಹೋಗೋಣ ನೆಮ್ಮದಿಯಾಗಿ. ಅವ್ರು ಯಾವ ರೂಟಲ್ಲಿ ಹೋಗಿದ್ದಾರೆ ಅದೇ ರೂಟಲ್ಲೇ ಹೋಗಿ ನಿನಗೆ ತೋರಿಸ್ಕೊಂಬರ್ತೀನಿ ಅಂತ ಹೇಳಿದ್ದೆ. ಇಷ್ಟೇ. ನಾನು ಒಂದು ಟ್ರಿಪ್ಪು ಹೋಗಿಲ್ಲ. ನಾನು ಅವಳ ಸಂತೋಷ ನೋಡಿಕೊಂಡು ಅವಳು ಫೋಟೋಸ್ ಕಳಿಸ್ತಿದ್ಲು ಅಲ್ಲಿಂದ ಹೋದ್ಮೇಲೆ. ಅದನ್ನ ನೋಡಿ ನನ್ನ ಕ್ಲೈಂಟ್ಸ್ಗಳು ಬೈತಿದ್ರು ನನ್ನ, ಏನು ಸರ್ ನೀವು ಹೋಗದೆ ಅವ್ರನ್ನ ಕಳಿಸ್ತಿದ್ದೀರಲ್ಲ ಅಂತ. ಇವರಿಬ್ಬರು ಹೋಗಿ ಎಂಜಾಯ್ ಮಾಡ್ಕೊಂಬಂದ್ರೆ ನಾ ಎಂಜಾಯ್ ಮಾಡ್ಕೊಂಡಂಗೆ ಅಂತಂತಿದ್ದೆ. ಈಗಲೂ ಇಂಡೋನೇಷ್ಯಾ ಬಾಲಿಗೆ ಇವನು ಮತ್ತೆ ಹಿಮಾಲಯ ಟ್ರೆಕ್ಕಿಂಗ್ ಹೋಗಿದ್ಲು, ನಾ ಹೋಗಿರಲಿಲ್ಲ. ಆಯಿತಾ, ಅಯೋಧ್ಯ ಮುಗಿಸ್ಕೊಂಬಂದ್ಲು, ಎಲ್ಲ ಮುಗಿಸ್ಕೊಂಬಂದು ಎಲ್ಲ ಕಡೆಗೂ ಖುಷಿಯಾಗಿ ಕಳಿಸಿದ್ದೀನಿ. ಇದೊಂದು ನಾ ಬೇಡ ಅಂದಮೇಲೆ ಸುಮ್ಮನೆ ದುಡ್ಬೇಕಾಗಿತ್ತು. ಇಷ್ಟು ಕಳಿಸಿಯಾರೆ ಇವರು, ಇದಕ್ಕೆ ಬೇಡ ಅಂತೀಯಾರೆ, ಏನೋ ರೀಸನ್ ಇರ್ಬೋದು, ಬೇಡ ಅಂತ ಸುಮ್ಮನೆ ಇರಬೇಕಾಗಿತ್ತು. ಅದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ಏನು ಮಾಡೋದು?